ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 17ನೇ ವಾಕ್ಯ. ಆಹಾ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ಹಿಜ್ಕೀಯನು ಯಹೂದದ ಒಬ್ಬ ರಾಜನಾಗಿದ್ದ. ಪ್ರತ್ಯೇಕವಾಗಿ ದೇವರಿಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ದೇವರನ್ನು ಆರಾಧಿಸುತ್ತಾ ಜೀವಿಸ್ತಾ ಇದ್ದವನು. ಯಾಕೆ ಅಂತ ಹೇಳಿದ್ರೆ, ಈ ಯಹೂದದಲ್ಲಿ ಮತ್ತು ಇಸ್ರಾಯೇಲರಲ್ಲಿ ಅನೇಕ ರಾಜರುಗಳು ದೇವರಿಗೆ ವಿರುದ್ಧವಾಗಿ ಜೀವಿಸಿದಾಗ ಹಿಜ್ಕೀಯ ಬಹಳ ಒಳ್ಳೆಯ ಒಬ್ಬ ರಾಜನಾಗಿದ್ದ. ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೀತಾ ಇದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಆದರೆ ಅವನ ಕಾಲದಲ್ಲಿ ಸನ್ಹೇರೀಬನು ಬಂದು ಯೆರೂಸಲೇಮನ್ನು ಮುತ್ತಿಗೆ ಹಾಕ್ತಾನೆ. ಸನ್ಹೇರೀಬನು ಅಶ್ಶೂರದ ರಾಜ. ಮುತ್ತಿಗೆ ಹಾಕಿ ಯಹೂದವನ್ನು ತನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾನೆ. ಏಕೆಂದರೆ ಅಶ್ಶೂರದವರು ಇಸ್ರಾಯೇಲರನ್ನು ಮುತ್ತಿಗೆ ಹಾಕಿ ಕಂಟ್ರೋಲಿಗೆ ತಗೊಂಡಿದ್ದಾರೆ. ಈಗ ಯಹೂದವನ್ನು ಸಹ ತಮ್ಮ ಹತೋಟಿಯಲ್ಲಿ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಅಶ್ಶೂರದ ಅರಸನು ಮಾಡ್ತಾ ಇದ್ದಾನೆ. ಆ ಥರ ಇರುವಂತಹ ಸಂದರ್ಭದಲ್ಲಿ ಒಂದು ಲೆಟ್ರನ್ನೆಲ್ಲ ಕಳಿಸ್ಕೊಡ್ತಾನೆ. ಅವರ ಸೇನಾಪತಿಯಾದ ರಬ್ಷಾಕೆಯ ಮೂಲಕ ಒಂದು ಲೆಟ್ರ್ ಕಳಿಸ್ಕೊಡ್ತಾನೆ. ನೀವು ಬೇಗ ನಮಗೆ ಅಧೀನವಾದರೆ ನಿಮ್ಮನ್ನು ಉಳಿಸ್ತೀವಿ, ಇಲ್ಲ ಅಂದರೆ ನಾವು ಯುದ್ಧ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ಹೇಳಿದಾಗ ಹಿಜ್ಕೀಯ ಒಂದು ಕಾರ್ಯವನ್ನು ಮಾಡ್ತಾನೆ. ಅವನು 37ನೇ ಅಧ್ಯಾಯ 1ನೇ ವಾಕ್ಯ ಓದ್ತೇವೆ. ಆಗ ಹಿಜ್ಕೀಯನು ಬಟ್ಟೆಗಳನ್ನು ಹರಿದುಕೊಂಡು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಅಲ್ಲಿ ಹೋಗಿ ಆ ಲೆಟ್ರನ್ನೆಲ್ಲ ಓಪನ್ ಮಾಡಿಟ್ಟು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನಮಗೆ ವಿರುದ್ಧವಾಗಿ ಶತ್ರುಗಳು ಬಂದಿದ್ದಾರೆ. ನಮಗೆ ಹೆರಿಗೆಯ ಕಾಲ ಸಮೀಪವಾಗಿದೆ. ಆದರೆ ಹೆರುವುದಕ್ಕೆ ಬಲ ಇಲ್ಲ. ನಮ್ಮ ಕೈಯಲ್ಲಿ ನಮಗೆ ಬಲ ಇಲ್ಲ, ಶಕ್ತಿ ಇಲ್ಲ. ಆದ್ದರಿಂದ ನೀನು ನಮಗೆ ಸಹಾಯ ಮಾಡಬೇಕು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇದರಿಂದ ನಮಗೊಂದು ವಿಷಯ ಗೊತ್ತಾಗ್ತದೆ. ಸಮಸ್ಯೆಗಳು ಬಂದಾಗ, ನಮಗಿಂತ ಉನ್ನತರಾದ ವ್ಯಕ್ತಿಗಳು ನಮಗೆದುರಾಗಿ ಬರುವಾಗ, ಶತ್ರುವಾದ ಸೈತಾನನು ನಮಗೆ ವಿರುದ್ಧವಾಗಿ ಬರುವಾಗ, ನಮಗಿರುವಂತಹ ಆಶ್ರಯ ಸರ್ವಶಕ್ತನಾದ ದೇವರು ಮಾತ್ರ. ಹಿಜ್ಕೀಯನು ಸಾಧಾರಣ ರಾಜರುಗಳು ಮಾಡುವ ಹಾಗೆ ಬೇರೆ ರಾಜರುಗಳಿಗೆ ಸ್ವಲ್ಪ ಹಣವನ್ನೆಲ್ಲ ಕೊಟ್ಟು ಅಥವಾ ಅವರಿಗೆ ಸ್ವಲ್ಪ ಗಿಫ್ಟ್ಗಳನ್ನ ಕೊಟ್ಟು ಅವರ ಒಂದು ಸೈನ್ಯವನ್ನೆಲ್ಲ ತೆಗೆದುಕೊಳ್ಬೋದು. ಇವತ್ತಿನ ಕಾಲದಲ್ಲೂ ಒಬ್ಬ ವ್ಯಕ್ತಿಗೆ ಒಂದು ರಾಜ್ಯಕ್ಕೆ ವಿರುದ್ಧವಾಗಿ ಇನ್ನೊಂದು ರಾಜ್ಯ ಯುದ್ಧ ಬಂದರೆ ಅವರ ಸ್ನೇಹಿತ ರಾಜ್ಯಗಳನ್ನು ಏನು ಮಾಡ್ತಾರೆ, ಯುದ್ಧಕ್ಕೆ ಆಹ್ವಾನಿಸ್ತಾರೆ ಅವ್ರನ್ನ ಜೊತೆಗೆ ಬರುವುದಕ್ಕಾಗಿ. ಆದರೆ ಹಿಜ್ಕೀಯ ಅದನ್ನು ಮಾಡಲಿಲ್ಲ. ಹಿಜ್ಕೀಯನಿಗೆ ಒಂದು ವಿಷಯ ಗೊತ್ತಾಯಿತು. ಬೇರೆ ರಾಜರುಗಳನ್ನು ಆಹ್ವಾನಿಸುವುದಕ್ಕಿಂತ, ಬೇರೆ ರಾಜರುಗಳ ಸಹಾಯ ಕೋರುವುದಕ್ಕಿಂತ ದೇವರ ಸಹಾಯ ಕೋರುವುದು ಬಹಳ ಪ್ರಾಮುಖ್ಯ ಎಂಬುದಾಗಿ ತಿಳಿದು ಅವನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆಗ ದೇವರು ಹೇಳ್ತಾ ಇದ್ದಾರೆ, ನೀನು ಭಯಪಡಬೇಡ, ನೀನು ಹೆದರಬೇಡ. ಅವನ ಮೇಲೆ ನಾನೇನು ಮಾಡ್ತೀನಿ, ಭಯದ ಆತ್ಮವನ್ನು ತಂದಿಡ್ತೀನಿ. ಈಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನಿಮಗೆ ವಿರುದ್ಧವಾಗಿ ಸಮಸ್ಯೆಗಳು, ಇಕ್ಕಟ್ಟುಗಳು, ವೇದನೆಗಳು ಬರುವಾಗ ನೀವು ದೇವರ ಮುಖವನ್ನು ನೋಡುತ್ತಾ ಪ್ರಾರ್ಥಿಸುವುದಾದರೆ ಅದ್ಭುತವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಅವನ ಪ್ರಾರ್ಥನೆಯ ಫಲವಾಗಿ ನಾವು 37-36ರಲ್ಲಿ ಓದ್ತೇವೆ. ಯೆಹೋವನ ದೂತನನ್ನು ದೇವರು ಕಳಿಸ್ಕೊಡ್ತಾರೆ. ಆ ಒಬ್ಬ ದೂತ ಬಂದು ಅಶ್ಶೂರದ ಪಾಳ್ಯದಲ್ಲಿದ್ದಂತಹ 185,000 ಸೈನಿಕರನ್ನು ಸಾಯಿಸ್ಬಿಡ್ತಾನೆ ಒಬ್ಬ ದೂತ. ಸನ್ಹೇರೀಬನು ಸೋತು ಹೋಗ್ತಾನೆ. ಅಲ್ಲಿಂದ ವಾಪಸ್ ಓಡೋಗ್ತಾನೆ. ಅವನು ಬಂದಿದ್ದು ಪವರ್ಫುಲ್ಲಾಗಿ ಬರ್ತಾನೆ. ನನ್ನನ್ನು ಸೋಲ್ಸೋಕ್ಕೆ ಯಾರೂ ಇಲ್ಲ. ಈ ಹಿಜ್ಕೀಯ ನನಗೆ ಸಾಧಾರಣ ವ್ಯಕ್ತಿ, ಅವನು ನನ್ನ ಕಸ್ಟಡಿಗೆ ಬರ್ತಾನೆ ಎಂಬುದಾಗಿ ಎಲ್ಲ ತಿಳ್ಕೊಂಡು ಅವನು ಬಂದಿದ್ದು. ಆದರೆ ಹಿಜ್ಕೀಯ ಯುದ್ಧ ಮಾಡಲಿಲ್ಲ. ಹಿಜ್ಕೀಯನ ದೇವರು ತನ್ನ ಒಬ್ಬ ದೂತನನ್ನು ಕಳಿಸ್ಕೊಟ್ಟಾಗ ಈ ಸನ್ಹೇರೀಬನ 185,000 ಜನರನ್ನು, ಸೈನಿಕರನ್ನು ಹತಿಸಿದಾಗ ಸನ್ಹೇರೀಬನು ಅಲ್ಲಿಂದ ವಾಪಸ್ ಹೋಗ್ಬಿಡ್ತಾನೆ. ಅವನಿಗೊಂದು ವಿಷಯ ಗೊತ್ತಾಗುತ್ತೆ, ನನ್ನ ಶಕ್ತಿ ಮನುಷ್ಯರ ಮುಂದೆ ನಡೆಯುತ್ತೆ, ನನ್ನ ಶಕ್ತಿ ದೇವರ ಮುಂದೆ ನಡೆಯಲ್ಲ. ಈಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನಗಾಗಿ ಯುದ್ಧ ಮಾಡುವ ಒಬ್ಬ ದೇವರಿದ್ದಾನೆ. ಇದೆಲ್ಲವನ್ನಾದ ನಂತರ 38ನೇ ಅಧ್ಯಾಯದಲ್ಲಿ ಅವನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅವನನ್ನು ನಿನ್ನ ಟೈಮ್ ಮುಗಿಯುತ್ತೆ ಅಂತ ದೇವರು ಹೇಳ್ತಾರೆ. ಆದರೆ ಅವನು ಪ್ರಾರ್ಥನೆ ಮಾಡ್ತಾನೆ. ದೇವರು ಅವನ ಪ್ರಾರ್ಥನೆಗೆ ಒಂದು ಬಿಡುಗಡೆ ಕೊಟ್ಟಾಗ ಆರೋಗ್ಯವನ್ನು ಹೊಂದಿ ಅವನು ಆ ಒಂದು
ಸ್ತುತಿ ಪದವನ್ನು ಬರೀತಾನೆ. ಅದರಲ್ಲಿ ಹೇಳ್ತಾನೆ, ನಾನು ಪಟ್ಟ ದುಃಖ ನನ್ನ ಸುಖಕ್ಕಾಗಿಯೇ ಆಯಿತು. ನಮ್ಮ ಜೀವಿತದಲ್ಲಿ ನಮಗೆ ಬರುವಂತಹ ಕಷ್ಟ, ನಮಗೆ ಬರುವಂಥ ದುಃಖ, ವೇದನೆ, ಅದನ್ನು ನನ್ನನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ. ಅದು ನನ್ನ ಜೀವಿತದೊಂದು ಬಿಡುಗಡೆಗೋಸ್ಕರ. ಮರಣಕರವಾದ ರೋಗದಲ್ಲಿ ಬಿದ್ದಂತಹ ಈ ಹಿಜ್ಕೀಯ, ಈಗ ಅವನು ಹೇಳ್ತಾ ಇದ್ದಾನೆ, ಸ್ವಸ್ಥ ಹೊಂದಿದಂತಹ, ಆರೋಗ್ಯ ಹೊಂದಿದಂತಹ ಹಿಜ್ಕೀಯ ಹೇಳ್ತಾ ಇದ್ದಾನೆ, ನನಗೆ ರೋಗ ಬಂದಿದ್ದು ಒಳ್ಳೆಯದಾಯಿತು, ಯೋಬನಿಗೆ ಇಕ್ಕಟ್ಟು ಬಂದಿದ್ದು ಒಳ್ಳೆಯದಾಯಿತು, ಕಾರಣ ನಂತರ 2 ಪಟ್ಟು ಆಶೀರ್ವಾದಗಳು. ನಿಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟ, ವೇದನೆ, ದುಃಖ ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ನಮ್ಮನ್ನು ಮೇಲೆತ್ತುವುದಕ್ಕಾಗಿ. ಒಂದು ವೇಳೆ ವೇದನೆಯಲ್ಲಿ, ದುಃಖದಲ್ಲಿ ನೀನಿರುವುದಾದರೆ ನಿರಾಶೆ ಪಡಬೇಡ. ನೀನು ದೇವರಲ್ಲಿ ಆಶ್ರಯಿಸು. ನಿನ್ನ ವೇದನೆಯನ್ನು ನೀಗಿಸಿ ನಿನ್ನನ್ನು ಉನ್ನತವಾಗಿ ನಡೆಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸು. ಕಣ್ಣುಗಳನ್ನ ಮುಚ್ಚೋಣ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ನಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟ, ವೇದನೆ, ದುಃಖವನ್ನು ನೋಡಿ ನಿರಾಶೆ ಪಡದೆ, ಗುಣಗುಟ್ಟದೆ, ನಿನ್ನ ಮುಖವನ್ನು ನೋಡುತ್ತಾ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಆರಾಧಿಸಿ, ನಿನ್ನನ್ನು ಘನಪಡಿಸಿ ಮುಂದೆ ಸಾಗುವಂತೆ ದೇವರೇ ನೀ ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.